ಒಂದು ಶಾಪದಲ್ಲಿ ಬರ್ತೀವಿ ನಾವು ಅಷ್ಟೇ. ಇದೊಂದು ವೈಜ್ಞಾನಿಕ ಹಿನ್ನೆಲೆ ಅಲ್ಲ. ನಾವು ಒಂದೇ ಹೇಳ್ತೇನೆ ನಿಮಗೆ, ಎಷ್ಟು ಅಪರೂಪದ ಅಂದರೆ ಗಿರೀಶ್ ಅವರಿಗೆ ತಲೆನೋವು ಶುರುವಾಯ್ತು ಅಂತ ತಿಳ್ಕೊಡಿ, ನಾವು ಇಂಡಿಯಾದ ಕುತ್ಕೊಂಡು ಅವರು ಅಲ್ಲಿ ಕಮ್ಮಿ ಮಾಡಿದ್ವಿ. ಅಷ್ಟು ಗ್ರೇಟ್. ಯಾಕಂದ್ರೆ ಇದನ್ನ ಹಂಗ ನಾನು ಇದು ಕೊಟ್ಟು ನೀವು ಹೇಳಿದ್ರಪ್ಪ ನಾನು ಮಾಡಿ ಏನು ಮಾಡೋಕ್ಕಾಗಿದೆ, ಕನೆಕ್ಷನ್ ಸಿಕ್ಕಿಲ್ಲ. ಈ ನಿಮ್ ಕನೆಕ್ಷನ್ ತೋಡಿಲ್ಲ ಎಲ್ಲ. ಸೊ ಅಲ್ಲಿ ಕುತ್ಕೊಂಡು ನಾನು ಇಷ್ಟು ನಿಸ್ತಂತು ಜಾಲ ಹೆಂಗದ ಇಂಟರ್ನೆಟ್ ಹೆಂಗ್ ಬರ್ತಲ್ಲ ಹಂಗ ನನ್ನ ಟೆನ್ಷನ್ ನಿಮ್ಗೆ ಕಳಿಸ್ಬೋದು. ಇಷ್ಟು ಅಪರೂಪದ ಒಂದು ಚೈತನ್ಯ ದೀಕ್ಷಾ ಇದೆ. ಇದು ಪ್ರತಿಯೊಬ್ಬೊಬ್ಬರು ಪ್ರತಿಯೊಬ್ಬ ಶಿಷ್ಯರಿಗೆ ಸಂಪರ್ಕ ತೆಗೆದುಕೊಂಡು ಕಲಿಸ್ತಕ್ಕಂಥ ರೀತಿ ಇದು. ಹೌದಾ? ಇದನ್ನ ಆನ್ಲೈನ್ ಕ್ಲಾಸ್ ಹ್ಯಾಂಗ್ ಮಾಡಿದ್ದಾರೆ ಅದಕ್ಕೆ ನಾನು ಮುಖತಃ ಭೇಟಿಯಾಗಿ ಅಂತ ಹೇಳಿದೆ. ಈ ನಿಮ್ಮ ದೀಕ್ಷಾ ಆಯ್ತು, ಆದ್ರೆ ನನಗೆ ಸಮಾಧಾನ ಇಲ್ಲ. ಕನೆಕ್ಷನ್ ತಗೊಂಡಿದ್ದೆ, ಆದ್ರೆ ನಿಮ್ಗೊಂದು ಅನುಭವ ಕೊಡ್ಲಿಕ್ಕೆ ನನಗೆ ಆಗಲಿಲ್ಲ. ಯಾಕಂದ್ರೆ ಒಬ್ಬರಿಗೆ ಕನಿಷ್ಠ 7 ನಿಮಿಷ ನಾ ಕೈಗೆ. ನೀವೆಷ್ಟು ಬಂದಿದ್ದೀರಿ? 4, 5, 8, 14 ಬಂದಿದ್ದೀರಿ. 14, 7, 8 ನಿಮಿಷ ಆಗುತ್ತೆ. ಈಗ ನನಗೆ ಟೈಮ್ ಕೊಟ್ಟಿರಿ, 8 ಈಗ ಹೆಂಗ ಮಾಡಿಬಿಡ್ರಿ ಅಂತ ನಾ ಏನ್ ಮಾಡಿ. ಅದೇ ಸೊ ಯಾರಿಗಾದರೂ ಒಂದು ಯಾರಿಗೆ ಒಟ್ಟು ಅನುಭವ ತಗೋಬೇಕಾಗಿತ್ತು. ಆದ್ರೆ ಒಂದು 2-3 ಬಂದಿದ್ದು ಈ ದೀಕ್ಷೆ ಕೊಡೋ ಕಾಲಕ್ಕೆ ಏನಾದರೂ ವಿಶಿಷ್ಟ ಅನುಭವ ಆಯ್ತಾ ಅಮ್ಮ? ನಿಮಗೆ ಏನು ಅನಿಸ್ತಾ? ಆಮೇಲೆ ಒಂದ್ ಸ್ವಲ್ಪ ಜುಮ್ ಅಂತ ಇತ್ತು ತಲೆ ಹತ್ರ. ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ. ಓಕೆ ಓಕೆ ಸರ್, ನಿಮಗೆ? ಇಲ್ಲ, ನನಗೆ ಅದು ಮ್ಯೂಸಿಕ್ ಏನೋ ಗೊತ್ತಿಲ್ಲ. ಅದ್ರ ಜೊತೆಗೆ ಅದು ಇದ್ದಿದ್ದು ಓಂ ಅಂದ ಓಂಕಾರ ಪರ್ಪಲ್ ಅಲ್ಲಿ ಬರ್ತಾ ಆಯ್ತು ಕಂಟಿನ್ಯೂಸ್ ಆಗಿ. ಗುರುಜಿ ಕೈ ಮೇಲೆ ಕೈ ಇಟ್ಟಾಗ ಅನಿಸ್ತಾ? ಆಗ ಅವಾಗ್ಲೇನೆ ಕಂಟಿನ್ಯೂಸ್ ಆಗಿ ಪರ್ಪಲ್ ಕಲರ್. ನಾನು ಕಲರ್ ಗಿಲರ್ ಎಲ್ಲ ಕಾಣಿಸಲ್ಲ ನಂಗೆ ಆಕ್ಚುಲಿ. ಕಣ್ ಮುಚ್ಕೊಂಡಾಗ ಏನೋ ಪರ್ಪಲ್ ಕಲರ್ ಅಲ್ಲಿ ಏನೋ ಬರ್ತಾ ಇದೆ ಅನಿಸ್ತು. ಅದು ವಿತ್ ಮ್ಯೂಸಿಕ್ ಅದೊಂಥರ ಎಫೆಕ್ಟ್ ಹಿಂಗೆ ತೇಲ್ತಾ ಇರೋ ತರ ಫೀಲಿಂಗ್ ಇದೆ. ನಿಮಗೆಮ್ಮ? ನನಗೂ ಸಡನ್ ಒಂಥರ ರಿಲ್ಯಾಕ್ಸ್ ಆದಂಗಾಯ್ತು. ನೀವು ಹೋದ್ಮೇಲೂ ಒಂಚೂರು ಏನೋ ಅಂತ ಅನಿಸ್ತಾ ಇತ್ತು. ಅಂದ್ರೆ ಸ್ವಲ್ಪ ಅದು ಇದಾಗಿದೆ ಅಂತ, ಇಫೆಕ್ಟ್ ಆಗಿದೆ ಅಂತ ಮಾಡಿ ಇಷ್ಟೇ ತಿಳ್ಕೊಳ್ಳೋದು. ಅಮ್ಮ ನಿಮಗೆ? ನೀವು ಕೈ ಇಟ್ಟಾಗ ನಾನು ನಿಮ್ ತಲೆ ಮೇಲೆ ದೂರ ಇಟ್ಟಿದ್ದೆ, ಒಂದು ಸೆಂಟಿಮೀಟರ್ ಜ್ಞಾಪ ಇಟ್ಟಿದ್ದೆ. ಹೌದೌದು, ಏನಂತರ ಫೀಲ್ ಆಯ್ತು. ಮ್ಯಾಗ್ನೆಟಿಕ್ ವಾರ್ಮ್ನೆಸ್ ಫೀಲ್ ಆಯ್ತು. ಏನೋ ನನ್ನ ತಲೆ ಪ್ರೊಟೆಕ್ಟ್ ಮಾಡೋದಂಗ ಕವಚ ಹೆಲ್ಮೆಟ್ ಅನಿಸ್ತಾ? ಏನೋ ಒಂಥರ ಇನ್ಫ್ಲೂಯೆನ್ಸ್ ಆದಂಗೆ ಆಗಿತ್ತು. ಏನೋ ಗೊತ್ತಿಲ್ಲ ಅಂತ. ನಾಟ್ ಇಟ್ ನಾಟ್ ಇಲಿಜರಿ, ನಾಟ್ ಇಲಿಜರಿ. ಇದು ಸತ್ಯ, ಇದು ಸತ್ಯ. ಒಂಥರ ಇನ್ಫ್ಲೂಯೆನ್ಸ್ ಆದಂಗೆ ಎಕ್ಸ್ಪ್ಲೇನ್ ಮಾಡಕ್ ಗೊತ್ತಿಲ್ಲ. ಪೂರಾ ಬಾಡಿ ವೈಬ್ರೇಟ್ ಆಯ್ತು. ನಿಮಗೂ ಸೆನ್ಸ್ ಆಗಿರ್ಬೇಕು, ನೀವು ಹಿಡಿದಾಗ ಪೂರಾ ಬಾಡಿ ವೈಬ್ರೇಟ್ ಆಯ್ತು. ಐ ಡೋಂಟ್ ನೋ ವೈ. ಎಸ್, ಇದು ಗುಡ್ ಸಿಂಪ್ಟಮ್. ಅದಕ್ಕೆ ನಾನು ಕೊಟ್ಟದ್ದು ಏನೋ ನಿಮಗೆ ಇದಾಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಿಮಗೆ? ಸ್ವಲ್ಪ ಅನಿಸ್ತು. ಇಟ್ಟು ಹೋದ್ಮೇಲೆ ಒಂದ್ ಸ್ವಲ್ಪ ಇತ್ತು ಅನಿಸುತ್ತಲ್ಲ. ಓಕೆ ಮಗು, ನಿಮ್ಗೇನಮ್ಮ? ಏನೋ ಒಂದು ಅದೇ ನೆರಳು ಅದೇನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಆಕ್ಚುಲಿ ಒಂಥರ ಏನೋ ಒಂದು ಮನೆ ಇದ್ದಂಗೆ. ಎಕ್ಸ್ಪ್ಲೇನ್ ಮಾಡಕ್ ಆಗುದಿಲ್ಲ, ಒಂದು ಅನುಭವ ಅಷ್ಟೇ. ನಿಮ್ಗಮ್ಮ? ಕಿರೀಟ ಇಟ್ಟಂಗಿತ್ತು. ಹೆಲ್ಮೆಟ್ ಆರ್ ಕಿರೀಟ ಇಟ್ಟಂಗೆ ಭಾವನಾ ಬರ್ತದೆ. ಸರ್ ನಿಮ್ಗೆ? ಅದೇ ಗಿರೀಶ್ ಅವರ ನನಗೂ ಓಂಕಾರ ಬರ್ತಾ ಇತ್ತು ಮುಂದೆ. ಒಂದು ಬಿಂದು ಮೇಲೆ ಫೋಕಸ್ ಮಾಡಕ್ ಟ್ರೈ ಮಾಡ್ತಿದ್ದೆ ನಾನು. ನೀವು ಕೈ ಇಟ್ಟಾಗ ಅದಕ್ಕೆ ಒಂಥರ ಸಿಂಕ್ರನೈಸ್ ಆದಂಗ ಆಯ್ತು. ಸಮ್ ಕೈಂಡ್ ಆಫ್ ಡಿಫರೆಂಟ್ ಫೀಲಿಂಗ್. ಮಗು, ನಿನಗೆ ಏನೇನು ಅನಿಸ್ತೇನಪ್ಪ? ಟೆಕ್ನಿಷಿಯನ್ ಅಂತ. ಅಮ್ಮ ನಿಮ್ಗೆ? ನನಗೆ ಭಾರವಾದದ್ದು ಏನೋ ಇಲ್ಲಿ ಇಟ್ಟಿದೆ ಅನ್ನೋಷ್ಟು ಇದಾಯ್ತು. ಆದ್ರೆ ಮೈ ಪೂರ್ತಿ ಆಮೇಲೆ ಭುಜದಲ್ಲಿ ಒಂದೇನೋ ಟನ್ ಅಂತ ಕರೆಂಟ್ ಶಾಕ್ ಹೋದಾಗ ಹೆಂಗಾಗುತ್ತಲ್ಲ ಆ ರೀತಿ ಭುಜದಲ್ಲಿ ಇದ್ದಲ್ಲಿ ಇದಾಯ್ತು. ಫುಲ್ ಇಟ್ಟಿದ್ದು ನೀವು ಡಿಸ್ಟೆನ್ಸ್ ಇಟ್ಟಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಆದ್ರೆ ಜಸ್ಟ್ ನಾವ್ ಇಟ್ಕೊಂಡು ನಮ್ಗೆ ಆ ಭಾರ ಫೀಲ್ ಆಗಲ್ಲ. ಅದು ನೀವ್ ಇಟ್ಟಿದ ತಕ್ಷಣ ಯಾವ್ದೋ ಒಂದು ಅದ್ಭುತವಾದ ಭಾರ ಒಂದೇನೋ ಇದೆ. ಮನಸ್ಸೆಲ್ಲ ಒಂಥರ ಯಾವ್ದೋ ನಾವ್ ಎಲ್ಲೇ ಡೈವರ್ಟ್ ಇದನ್ನು ಒಂದೇ ಇಂಟರ್ಸೆಕ್ಟ್ ಆಗ್ತಿವಲ್ಲ ಆ ರೀತಿ ಆಯ್ತು ಅಲ್ವಾ. ಲಾಸ್ಟ್ ಅವಿರಾಮ್, ಎಕ್ಸ್ಪ್ಲೈನ್ ಮಾಡೋದು ಕಷ್ಟ, ಬಟ್ ಒಂದು ಕಂಫರ್ಟಿಂಗ್ ಮತ್ತೆ ವಾರ್ಮ್ ಫೀಲಿಂಗ್ ಇತ್ತು. ಅದ್ರ ಮೇಲೆ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಯಾವ ತರ ಅನ್ನಿಸ್ತು ಅಂತ, ಬಟ್ ಖಂಡಿತ ಏನೋ ಚೇಂಜ್ ಆಗುತ್ತೆ. ಎಸ್, ಇದು ಹೀಗೇನೆ ಒಂದು ಆಧ್ಯಾತ್ಮಿಕ ಮತ್ತು ಅಲೌಕಿಕ ಅನುಭವ ಏನದಲ್ಲ ನಿಮ್ಗ ಒಂದು 5% ಕೂಡ ಇದೆ. ಆಕ್ಚುಲಿ ನಾನು 7 ಮಿನಿಟ್ಸ್ ಏನಾರ ನಿಮ್ ತಲೆ ಮೇಲೆ ಕೈ ಇಟ್ಟಿದ್ರಪ್ಪ ಅಂದ್ರೆ ಟ್ರೆಂಬ್ಲಿಂಗ್ ಸೆನ್ಸೇಷನ್ ಬರುತ್ತೆ. ಅಷ್ಟು ಅದ್ಭುತ. ಯಾಕಂದ್ರೆ ಒಂದು ಪ್ರವೇಶ ಆಗ್ತದೆ
ಓಕೆ, ಇದು ಹೆಂಗಪ್ಪ ಅಂದ್ರೆ ಧಾರವಾಡ ಇದು ಬೆಳಗಾವ್ ಕುಂದ ಹೆಂಗೈತೆ ಅಂತಂದ್ರೆ ಹೆಂಗೈತೆ ಅಂತ ಕೇಳೋದು. ಬೆಳಗಾವ್ ಕುಂದ ಹೆಂಗೈತಿ? ಮಸ್ತ್ ಅದ. ಹೆಂಗೈತಿ? ಮಸ್ತ್ ಅದ. ಇಷ್ಟ. ಬಿಯಾಂಡ್ ದ್ಯಾಟ್ ನಿಮಗೆ ಹೇಳಿ ಬರುದೇ ಇಲ್ಲ. ಇದೊಂದು ಆಧ್ಯಾತ್ಮಿಕ ಅನುಭವ ಅಂತ ಇದಕ್ಕೆ. ಇದು ಗುರು ಶಿಷ್ಯ ಪರಂಪರೆಗಳು ಬರ್ತಕ್ಕಂಥ ಒಬ್ಬ ಗುರು ತನ್ನ ಶಿಷ್ಯನಿಗೆ ಪ್ರೊಟೆಕ್ಟ್ ಮಾಡ್ತಾರೆ. ದಿಸ್ ಇಸ್ ಅ ಪ್ರೊಟೆಕ್ಷನ್ ಟು ಅವರ್ ಡಿಸಿಪಲ್. ಆನಂತರ ಟು ಗೆಟ್ ದ ಕನೆಕ್ಷನ್ ವಿತ್ ಡಿಸಿಪಲ್. ಮುಂದೆ ಅವನಿಗೆ ಅದಕ್ಕೆ ಈಗ ಒಂದು ಪರಂಪರೆ ಅದ. ಗುರುಗಳ ನಮ್ಮ ಮನೆ ಸ್ವಲ್ಪ ಪದ ಆಗ್ತಾರೆ.